ಮಕ್ಕಳು ದೇವರು ಅಂತಾರೆ. ಆದರೆ ಪಾಪ ಈಗಿನ ಕಾಲದ ಮಕ್ಕಳು ಯಾವುದಕ್ಕೆ ಇಂಟ್ರೆಸ್ಟ್ ಬರದೆ ನನಗೆ ಅದು ಇದು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರೆ. ಡೀಪ್ ಡೌನಲ್ಲಿ ನೋಡ್ತಾ ಹೋದಾಗ ಅಲ್ಲಿ ಏನು ಕಾಣುತ್ತಂದರೆ, ನನ್ನ ಮಕ್ಕಳು IIT ಸೀಟ್ ತಗೊಬೇಕು, ನೀಟ್ ಸೀಟ್ ತಗೊಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರಿಂಗ್ ಆಗಬೇಕು, ಹಾಗೆ ಹೀಗೆ ಅಂತ ಪಾಪ ಅವಿನ ಆಟ ಆಡೋ ಬೆಳೆಸೋ ವಯಸ್ಸಲ್ಲೇ ಮಕ್ಕಳಿಗೆ ಫುಲ್ ಪ್ರೆಷರ್ ತಂದಿರ್ತಾರೆ. ಆವಾಗ ಮಕ್ಕಳಿಗೆ ಏನಪ್ಪ ಇದು ನನ್ನ ಜೀವನ, ಯಾಕೆ ಹಿಂಗೆ ಮಾಡೋಕತ್ತತೆ, ಯಾಕೆ ಹಿಂಗೆ ಆವಾಗ ಹುಟ್ಟೋದೆ ಭಯ, ಫಿಯರ್. ಮಕ್ಕಳಿಗೆ ನಮ್ಮಪ್ಪ ನಮ್ಮಪ್ಪ ಹೇಳ್ದಂಗೆ ಮಾರ್ಕ್ಸ್ ತಂದಿಲ್ಲ ಅಂದರೆ ನಮ್ಮಪ್ಪ ನನಗೇನು ಮಾಡ್ತಾನೇನೋ, ನಮ್ಮಪ್ಪ ನನ್ನ ಹೊಡೆದೇ ಬಿಡ್ತಾನೇನೋ ಅನ್ನೋ ಒಂದು ಭಯ ಆಲ್ಮೋಸ್ಟ್ ಈಗ ಎಲ್ಲ ಮಕ್ಳಿಗೆ ಕುಂತ್ಬಿಡತ್ತೆ. ಚೆನ್ನಾಗಿ ಓದಿಲ್ಲ ಅಂದರೆ ನಮ್ಮ ಜೀವನ ಮುಗೀತು, ಚೆನ್ನಾಗಿ ಓದಿಲ್ಲ ಅಂದರೆ ನಮ್ಮ ಜೀವನ ಮುಗೀತಂತೆ. ಅಂದರೆ ಅಷ್ಟು ಪ್ರೆಜರ್ ಯಾಕೆ ಮಕ್ಕಳಿಗೆ? ಆಡು ಬೆಳೆಯೋ ವಯಸ್ಸಲ್ಲಿ ಮಕ್ಕಳಿಗೆ ಯಾಕೆ ಅಷ್ಟುಕೊಂಡು ಪ್ರೆಜರು? ಆ ಪ್ರೆಷರಿಂದ ಆಲ್ಮೋಸ್ಟ್ ಎಷ್ಟು ಮಕ್ಕಳು ಓದ್ಬಿಟ್ಟವು, ಎಷ್ಟು ಮಕ್ಕಳು ಸೂಸೈಡ್ ಮಾಡ್ಕೊಂಡವು, ಎಷ್ಟು ಮಕ್ಕಳು ಅನ್ಹೆಲ್ತಿಗೆ ಗುರಿಯಾಗ್ಯವು. ಸೊ ಹೌದು, ಮಕ್ಕಳು ಓದ್ಬೇಕು ನಿಜ, ಮಕ್ಕಳು ಒಂದು ಸ್ಟೇಜಲ್ಲಿ ಹೋಗ್ಬೇಕು ನಿಜ. ಆದರೆ ಆ ಸ್ಟೇಜಲ್ಲಿ ಹೋಗೋದು ಭಯದಿಂದ ಹೋಗ್ಬಾರ್ದು, ಧೈರ್ಯದಿಂದ ಹೋಗ್ಬೇಕು. ಆ ಮಕ್ಕಳಿಗೆ ಭಯ ಅನ್ನೋದು ಬರಬಾರ್ದು ಲೈಫಲ್ಲಿ. ಓಕೆ, ವಿ ಕ್ಯಾನ್ ಡೂ ಎನಿಥಿಂಗ್ ಇನ್ ಅವರ್ ಲೈಫ್, ವಿ ಕ್ಯಾನ್ ಅಚೀವ್ ಸಮಥಿಂಗ್ ಗುಡ್ ಅಂತ ಆ ಮಕ್ಕಳಲ್ಲಿ ಒಂದು ಹುಮ್ಮಸ್ಸು ಬರಬೇಕು. ಈ ವಿಷಯ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಹಾಗೆ ಸೇವ್ ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿ ಇನ್ನೂ ಮುಂದೆ ಟಾಪಿಕ್ಸ್ ಬೇಕಂದರೆ ಫಾಲೋ ಮಾಡ್ಕೊಳ್ಳಿ.